ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇನ್ನೂ ಮುಗಿದಿಲ್ಲ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ಅಭಯವೊಂದನ್ನು ಕೊಟ್ಟಿದ್ದಾರಂತೆ. ಮಾಜಿ ಸಚಿವ ರಾಜಣ್ಣ ಅವರಿಗಿದೆಯಾ ಮತ್ತೆ ಸಂಪುಟ ಸೇರುವಂತಹ ಲಕ್? ರಾಜಣ್ಣ ಸಂಪುಟ ಮರಳುವ ಬಗ್ಗೆ ಗೃಹ ಸಚಿವರು ಹಿಂಟ್ ಕೊಟ್ಟಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ರಾಜಣ್ಣ ಮನೆಯಲ್ಲಿ ನಾನ್ ವೆಜ್ ಊಟವನ್ನು ಅರೇಂಜ್ ಮಾಡಲಾಗಿತ್ತು. ರಾಜಣ್ಣನಿಗೆ ನಾನು ಯಾವತ್ತೂ ಸಿಹಿ ಸುದ್ದಿಯನ್ನೇ ಕೊಡೋದು ಅಂಥೇಳಿ ಸಿಎಂ ಬೇರೆ ಹೇಳಿಬಿಟ್ಟಿದ್ರು. ಸಿಎಂ ಹೇಳಿದ ಮೇಲೆ ಆಯ್ತಲ್ಲ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ರಾಜಣ್ಣ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಮಾತನ್ನ ಸಿದ್ದರಾಮಯ್ಯನವರು ಕೊಟ್ರ? ಆ ರೀತಿಯ ಒಂದು ಅಭಯವನ್ನ ನಿನ್ನೆ ರಾಜಣ್ಣ ನಿವಾಸದಲ್ಲಿ ಪರಮೇಶ್ವರ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಕೊಟ್ರ ಅನ್ನುವಂತಹ ಕುತೂಹಲದ ಪ್ರಶ್ನೆ. ರಾಜಣ್ಣವರ ಮನೆಯಲ್ಲಿ ಹೌದು, ಸಹಜವಾಗಿ ಏನು ಚರ್ಚೆಗಳು? ರಾಜಣ್ಣ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಊಟ ಆಯ್ತಾ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದರು. ನಾವೆಲ್ಲ ಊಟ ಮಾಡಿಕೊಂಡೇ ಬಂದಿದೆ. ಚೆನ್ನಾಗಿತ್ತು ಊಟ. ರಾಜಕೀಯ ಚರ್ಚೆ ಯಾವುದು ಆಗಲಿ, ಬರೀ ಊಟದ ಚರ್ಚೆ ಅಷ್ಟೇ. ನೀವು ಮತ್ತೆ ಸಿಎಂ ಏನಾದರೂ ಸ್ವೀಟ್ ನ್ಯೂಸ್ ಅವ್ರಿಗೆ ಕೊಟ್ರ ಸರ್? ಏನು ಸರ್ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅವ್ರ ಅಭಿಮಾನಿಗಳು, ನೀನು ಒತ್ತಾಯ ಮಾಡಿದ್ರು. ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಮುಖ್ಯಮಂತ್ರಿಗಳಿಗೆ. ಅವರು ಸಿಹಿ ಸುದ್ದಿ ಬಗ್ಗೆ ನಾನು ಯಾವತ್ತೂ ಸಿಹಿನೇ ಕೊಡೋದು ಅವನಿಗೆ ಅಂತ ಹೇಳಿದ್ದಾರೆ. ಅಷ್ಟೇ, ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಯ್ತಲ್ಲ. ನಾವು ನಿನ್ನೆನೇ ಹೇಳಿದ್ವಿ, ಸಿಎಂ ಸಿದ್ದರಾಮಯ್ಯನವರಿಗೆ ನಾನ್ ವೆಜ್ ತಿನ್ನಬೇಕು ಅನ್ನುವಂತಹ ಆಸೆ ಇದ್ದಿದ್ರೆ ರಾಜಣ್ಣ ಮಿಲಿಟರಿ ಹೋಟೆಲ್ಗೆ ಹೋಗ್ತಿದ್ರು. ರಾಜಣ್ಣ ನಿವಾಸಕ್ಕೆ ಬಂದಿದ್ದಾರೆ ಅಂದರೆ ಸಹಜವಾಗಿಯೇ ರಾಜಕೀಯ ಚರ್ಚೆ ಆಗಿರುತ್ತೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದವರೇ ಸೇರಿಕೊಂಡಿದ್ದಾರೆ ಅಂದರೆ ಸಹಜವಾದಂತಹ ಒಂದಿಷ್ಟು ಬೆಳವಣಿಗೆಗಳಾಗಿರುತ್ತೆ ಅಂಥೇಳಿ ಈಗ ಅದರ ಹಿಂಟನ್ನ ಪರಮೇಶ್ವರ್ ಅವರು ಬಿಟ್ಕೊಡ್ತಾ ಇದ್ದಾರೆ. ರಾಜಣ್ಣ ಅವರಿಗೆ ಯಾವಾಗಲೂ ಕೂಡ ಸಿಹಿನೇ ಕೊಡೋದು. ನಿನ್ನೆ ತುಮಕೂರಿನಲ್ಲಿ ರಾಜಣ್ಣ ಸಚಿವ ಸಂಪುಟ ಸೇರ್ಪಡೆಯ ಬಗ್ಗೆ ಸಿಎಂ ಸುಳಿವನ್ನು ಕೊಟ್ಟಿದ್ದಾರಂತೆ. ರಾಜಣ್ಣಗೆ ಯಾವಾಗಲೂ ಸಿಹಿನೇ ಕೊಡೋದು ಅಂಥೇಳಿ ಮಾರ್ಮಿಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಮೂಲಕ ರಾಜಣ್ಣ ಸಂಪುಟ ಸೇರ್ಪಡೆಯ ಬಗ್ಗೆ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದಂತೆ ಕಾಣಿಸ್ತಿದೆ. ಸದ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಎದುರು ಸಿಎಂ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಸಿಎಂ ಕುರ್ಚಿ ವಿಚಾರದ ಭವಿಷ್ಯವೇ ಇನ್ನೂ ಕ್ಲಿಯರ್ ಆಗಿಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಯಾವ ಧೈರ್ಯದ ಮೇಲೆ ಈ ರೀತಿಯ ಅಭಯವನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ. ನಿನ್ನೆ ರಾಜಣ್ಣ ನಿವಾಸದಲ್ಲಿ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಯಿತು ಅಂಥೇಳಿ ಮಸೂದ್? ಪ್ರೇಮ್, DK ಅವರು ಡೆಲ್ಲಿಗೆ ಹೋದ ಬೆನ್ನಲ್ಲೇ ತುಮಕೂರಿಗೆ ಹೋದಂಥ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಮುಖ್ಯವಾಗಿ KN ರಾಜಣ್ಣ ಅವರ ನಿವಾಸದಲ್ಲಿ ನಾಟಿಕೋಳಿ ಊಟ ಕೂಡ ಇತ್ತು. ಅದೇ ಸಂದರ್ಭದಲ್ಲಿ ರಾಜಣ್ಣ ಅವರ ಸಂಪುಟ ಸೇರ್ಪಡೆ ಬಗ್ಗೆಯೂ ಕೂಡ ಮಹತ್ವದ ಸುಳಿವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನಾನು ಯಾವಾಗಲೂ ಕೂಡ ರಾಜಣ್ಣ ಅವರಿಗೆ ಸಿಹಿನೇ ಕೊಡೋದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪರಮೇಶ್ವರ್ ಅವರು ಹೇಳಿ CM ಆ ಥರ ಹೇಳಿದ ಮೇಲೆ ಇನ್ನೇನು ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಂದರೆ KN ರಾಜಣ್ಣ ಅವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗುವ ಸಂಬಂಧಪಟ್ಟಂತೆ CM ಒಲವು ಇಟ್ಕೊಂಡಿರೋದಂತೂ ಸ್ಪಷ್ಟ. ಈಗಾಗಲೇ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳಿಗೂ ಕೂಡ ಹೈಕಮಾಂಡ್ ಬುಲಾವು ಕೊಡೋ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿಗಳು ಅನುಮತಿ ಕೇಳ್ತಾರೆ. ಜೊತೆಗೆ ಇಬ್ಬರನ್ನ ಪ್ರಮುಖವಾಗಿ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂತಹ ಒಲವು ಚಿಂತನೆ ಮುಖ್ಯಮಂತ್ರಿಗಳದು. ಒಂದು KN ರಾಜಣ್ಣ, ಇನ್ನೊಬ್ರು ನಾಗೇಂದ್ರ ಅವ್ರಿಗೆ ಕಾನೂನು ತೊಡಕುಗಳಿರ್ಬೋದು, ಆದರೆ ರಾಜಣ್ಣ ಅವರಿಗೆ ಹೈಕಮಾಂಡೇ ತೊಡಕು. ಆ ತೊಡಕನ್ನು ಕೂಡ ನಿವಾರಣೆ ಮಾಡುವ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ರಾಜಣ್ಣ ಅವರು ಆಪ್ತ ಬೆಂಬಲಿಗರು, ಹಾಗಾಗಿ ಅವ್ರನ್ನ ಮರಳಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಈ ವಿಚಾರನೂ ಕೂಡ ಇದೆ. ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಒಂದು ತೀರ್ಮಾನ ಕೊಡಬೇಕು, ಒಪ್ಪಿಗೆ ಕೊಡಬೇಕು. ಅದಾದ ನಂತರ ವೋಟ್ ಚೋರಿ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ತೆಗೆದಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಆ ತೀರ್ಮಾನ ಕೂಡ ಮಾಡಬೇಕು. ಅದನ್ನು ಕೂಡ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಸದ್ಯಕ್ಕಂತೂ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ. ಮರಳಿ ರಾಜಣ್ಣ ಅವರು ಸಂಪುಟಕ್ಕೆ ಬರ್ತಾರಾ ಬರಲ್ವಾ ಅನ್ನುವಂಥ ಚರ್ಚೆ ಜೋರಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ, ಮತ್ತೊಂದು ಕಡೆ ಸಚಿವ ಸ್ಥಾನದ ಮೇಲೆ ಕಣ್ಣು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ CM DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರಾಜಣ್ಣ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.